ಹೊಸ ವರ್ಷದ ಮೊದಲನೆಯ ದಿನ ಗುರುವಾರ ಇದ್ದಿದ್ದರಿಂದ ನಮ್ಮ ರಾಯರ ದರ್ಶನ ಮಾಡೋಣ ಅಂತ ನಾವು ಕಾಮಧೇನು ಕ್ಷೇತ್ರಕ್ಕೆ ಹೊರಟ್ವಿ. ಅಲ್ಲಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಅದೇ ರೀತಿ ದೇವಸ್ಥಾನದೊಳಗಡೆ ಬಂದರೆ ಜನ ಸಾಗರಣೆ ಹರಿದಿತ್ತು. ಇಲ್ಲೇ ಗೊತ್ತಾಗುತ್ತೆ ನಮ್ಮ ರಾಯರ ಪವಾಡ ಎಂಥ ಅದ್ಭುತ ಅಂತ. ನಮ್ಮ ರಾಯರನ್ನ ನಂಬಿರೋ ಜನ ಇಲ್ಲಿ ನಮ್ಮ ರಾಯರ ದರ್ಶನಕ್ಕೆ ಕಾದು ಕುಂತಿದ್ರು. ನಾವು ಅದೇ ರೀತಿ ಬೃಂದಾವನ ದರ್ಶನ ಮಾಡಬೇಕು ಅಂತ ಸನ್ನಿಧಾನದಲ್ಲಿ ಕ್ಯೂ ಅಲ್ಲಿ ನಿಂತ್ವಿ. ಸುಮಾರು 1 ಅವರ್ ನಾವು ಕಾದ ಮೇಲೆ ನಮಗೆ ರಾಯರ ದರ್ಶನ ಸಿಕ್ತು. ಕೊನೆಗೂ ಹೇಗೋ ಹೊಸ ವರ್ಷದ ಮೊದಲನೆಯ ದಿನ ನಮ್ಮ ರಾಯರ ದರ್ಶನ ಸಿಕ್ತು ಅಂತ ನನಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋದಲ್ಲೇ ನೋಡ್ತಾ ಇದ್ದೀರಾ ಎಷ್ಟು ಜನ ಅಂದರೆ ಅಷ್ಟು ಜನ ಬಂದಿದ್ರು. ನೀವು ಸಹ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಕೊನೆಗೂ ನಮ್ಮ ರಾಯರ ಬೃಂದಾವನನ ನೋಡಿಕೊಂಡು ಆರತಿನ ತಗೊಂಡು ಅಲ್ಲಿಂದ ಆಚೆ ಬಂದ್ವಿ. ಆದರೆ ನನಗೆ ತುಂಬ ಬೇಜಾರಾಗಿದ್ದೇನು ಅಂದರೆ ನನಗೆ ಮಂತ್ರಾಕ್ಷತೆ ಸಿಗಲಿಲ್ಲ. ಏನಕ್ಕೆ ಅಂದರೆ ಅಲ್ಲಿರೋ ಜನಗಳಿಗೆ ಮಂತ್ರಾಕ್ಷತೆನ ಒದಗಿಸೋಕ್ಕೆ ಆಗದೇನೆ ಅಲ್ಲಿ ಖಾಲಿ ಆಗಿತ್ತು ಅಂತ ಹೇಳಿದ್ರು. ಕೊನೆಗೆ ರಾಯರ ಮಠಕ್ಕೆ ಹೋಗೋಣ ಅಂತ ಬಂದರೆ ರಾಯರ ಮಠದಲ್ಲೂ ನನಗೆ ದರ್ಶನ ಸಿಗಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು.